ಎಲ್ಲರೂ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಅವರು. ಸರ್ ಉತ್ತರ ಕರ್ನಾಟಕದಿಂದ ಬಂದಿದೆ ಸರ್. ಅಂದ್ರೆ ಮಂಡ್ಯದ ಹುಡುಗ ಅಳವಳ್ಳಿ ಕೊಪ್ಪಳ ಜಿಲ್ಲೆ ಸರ್, ಕೊಪ್ಪಳ ಜಿಲ್ಲೆಯಿಂದ ಬಂದಿದೆ ಸರ್. ಸರ್ ಕೇವಲ ಮಂಡ್ಯಕ್ಕ ಬೆಂಗಳೂರಿಗೆ ಮೈಸೂರು ಅಷ್ಟೇ ಸೀಮಿತ ಅಲ್ಲ ಗಿಲ್ಲಿ, ಇಡೀ ಕರ್ನಾಟಕ ಸೀಮಿತ. ಕರ್ನಾಟಕದ ಮನೆ ಮಗ ಗಿಲ್ಲಿ, ಹಂಗಾಗಿ ಬಡವರ ಮಕ್ಕಳು ಗೆಲ್ಬೇಕು ಸರ್. ಡಮಲ್ ಡಿಮಿಲ್ ಡಕ್ಕ ಗಿಲ್ಲಿ ಸಾಧ್ಯನೇ ಇಲ್ಲ ಸರ್. ಬಿಗ್ ಬಾಸ್ ಗೆದ್ದು ಆಯ್ತು ಗಿಲ್ಲಿ. ಎಲ್ಲರೂ ನೋಡಿ ಇಷ್ಟು ಜನ ಗಿಲ್ಲಿ ಅಭಿಮಾನಿಗೆ ಬಂದಿದ್ದಾರಲ್ಲ, ಇಷ್ಟು ಜನದ ಅಭಿಮಾನ ನೋಡಿ ಎಲ್ಲರೂ ಖುಷಿ ಆಗುತ್ತೆ. ಜೈ ಗಿಲ್ಲಿ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ಲಿ ಕೊಡು, ಚಟ್ನಿ ಕೊಡು, ದೋಸೆ ಕೊಡು, ಫುಲ್ ಚಟ್ನಿ ಬೀಡ. ಡಾಕ್ ಸತೀಶ್ ಒಂದ್ ಮಾತು ಹೇಳಿದ್ದ, ಗಿಲ್ಲಿ ಗೆದ್ರೆ ಏನಾದ್ರೂ ಅರ್ಧ ಮುಸೆ ಬೋಳ್ಸ್ತೀನಂತ. ಅವ್ನು ಬಂದು ಬೇಕಾದ್ರೆ ಗಿಲ್ಲಿ ಗೆಲ್ತಾನೆ, ಅವ್ನ್ ಮಿಸೆ ಬೋಳ್ಸ್ಲೇಬೇಕು. ಬಂದು ಕಾಲ್ ಕೆಳಗಡೆ 2 ಲಕ್ಷ ಅಂಗಿ ಅಂದ್ರೆ ಗಿಲ್ಲಿ ಅಷ್ಟೇನು ಇದೆಯಲ್ಲ, ಬಂದ್ ತೋರ್ಸಾನ ಅವ್ನು ಗಿಲ್ಲಿ. ಕರ್ನಾಟಕ ಜನ ಎಲ್ಲಾರು ₹1 ಹಾಕಿದ್ರು ಕೋಟಿ ಗಟ್ಲೆ ಸಂಪಾದನೆ ಮಾಡ್ತಾನೆ ಗಿಲ್ಲಿ. KL11 ಮಂಡ್ಯ. ಅಲ್ಲ, ಇದೇ ಸತೀಶ್ ಡಾಗ್ ನಾಯಿ ಸತೀಶ್ ಏನ್ ಹೇಳಿದ್ದ, ಸೋತ್ರೆ ಕಾಲ್ ಕೆಳಗಡೆ ನುಗ್ತೀನಿ ಅಂತ. ಅವನು ಈಗ ಒಳಗಡೆ ಇದ್ದಾರೆ, ದಯವಿಟ್ಟು ಬರ್ಬೇಕು. ಯಾವ ಸರ್ ಅಲ್ಲ, ಸತೀಶ್ ನಾಯಿ ಸತೀಶ್. ನಾಯಿ ಸತೀಶ್ ಬಂದು ಕಾಲ್ ಕಡೆ ನುಗ್ಬೇಕು, ನಮ್ ಗಿಲ್ಲಿ ಕಾಲ್ ಕಡೆ ನುಗ್ಬೇಕು. ಇಲ್ಲಿ ಬಡವ ಅಂತ ಇಲ್ಲ, ಅವ್ನ್ ಟ್ಯಾಲೆಂಟ್ ಗೆದ್ದಿದೆ. ಟ್ಯಾಲೆಂಟ್ ಇದೆಯಲ್ಲ ಅದು ಗೆದ್ದಿದೆ. ಬಡವ ಶ್ರೀಮಂತರು ಬರಲ್ಲ ಅಲ್ಲಿ. ಅವ್ನ್ ಟ್ಯಾಲೆಂಟ್ ಏನಿದೆ ಅದನ್ನ ಉಳಿಸ್ಕೊಂಡಿದ್ದಾರೆ ಜನ. ಇಷ್ಟು ಜನ ಬಂದವರು ಇದ್ರೆ ಟ್ಯಾಲೆಂಟ್ ಮೇಲೆ ಬಂದಿರೋದು. ಬಡವರು ಅಂತ ದಯವಿಟ್ಟು ಹೇಳ್ಬೇಡಿ, ಅವ್ರು ಯಾವತ್ತೂ ಬಡವರು ಅಂತ ಹೇಳಿಲ್ಲ, ಕಷ್ಟಪಟ್ಟಿದ್ದಾರೆ. ಅವ್ನು ಕುಂತ್ಕೊಂಡು ಕಣ್ಣು ಮುಚ್ಕೊಂಡು ಏನಾಗ್ತದೆ ಅಂತ ಗೆಸ್ ಮಾಡ್ತಾರೆ ಸರ್. ನಾನು ಹೇಳ್ತೀನಿ, ಅವ್ನು ಹೇಳ್ತಾನೆ ಒಂದು ಇದ್ರಲ್ಲಿ, ಕಾವ್ಯ ನನ್ಗೆ ಹಾಲು ಅಭಿಷೇಕ ಯಾರು ಮಾಡ್ತಾರ ಅಂತ ಕೇಳ್ತಾನೆ ಅವನು ಒಂದು ಇದ್ರಲ್ಲಿ. ಅದಂದ್ರೆ ಟ್ಯಾಲೆಂಟ್ ಅವ್ನ್ ಗೊತ್ತಿದೆ, ಏನಾಗ್ತದೆ ಅಂತ ಗೊತ್ತಿದೆ ಅವ್ರಿಗೆ. ಸೊ ಅವಾಗ್ಲೇ ಗೊತ್ತಾಯ್ತು. ಈಗ ಬಂದ್ ನೋಡಿದ್ರೆ ಅವ್ನು ಸುಸ್ತಾಗ್ಬಿಡ್ತಾವ. ಈ ಒಂದ್ ನೋಡಿದ್ರೆ ಸುಸ್ತಾಗ್ಬಿಡ್ತಾವ.